ನಮಸ್ಕಾರ ಸ್ನೇಹಿತರೆ. ಸೊ ಆಫ್ಟರ್ ಅಕ್ಬರ್ ನೆಕ್ಸ್ಟ್ ಜಹಾಂಗೀರ್ ಅವ್ರ ಪವರ್ಗೆ ಬರ್ತಾರೆ. ಆಯಿತಾ, ಜಹಾಂಗೀರ್ ಕಮ್ಸ್ ಟು ದ ಪವರ್. ನೆನ್ಪಿಟ್ಕೊಳ್ಳಿ, ಜಹಾಂಗೀರ್ ಅವ್ರದ್ದು ಒರಿಜಿನಲ್ ನೇಮ್ ಹೆಸರು ಬಂದ್ಬಿಟ್ಟು ಸಲೀಮ್ ಅಂತ. ಅವರ ರಿಯಲ್ ಹೆಸರು ಸಲೀಮ್ ಅಂತ. ಬಟ್ ಯಾವಾಗ ಅವ್ರು ಪವರ್ಗೆ ಬರ್ತಾರೋ ಜಹಾಂಗೀರ್ ಅನ್ನೋ ಹೆಸರಿಂದ ಪವರ್ಗೆ ಬರ್ತಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಜಾಸ್ತಿ ಅಚೀವ್ಮೆಂಟ್ಸ್ ಏನಿಲ್ಲ ಜಹಾಂಗೀರ್ ಅವ್ರದ್ದು. ಸಿಂಪಲಾಗಿ ಹೇಳಬೇಕಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ವಾಸ್ ಮೆಹವಾರ್ ಇತ್ತಲ್ವ, ಮೆಹವಾರ್ನವರು ಕಾಂಕರ್ ಮಾಡಿಬಿಡ್ತಾರೆ. ಹೆನೆಕ್ಸಸ್ ಮೆಹವಾರ್ ಇನ್ 1615. ನೆನ್ಪಿಟ್ಕೊಳ್ಳಿ, ರಾಜ ಹರಿ ಸಿಂಗ್ ಮತ್ತು ಇವರು ಮಹಾರಾಣಾ ಪ್ರತಾಪ್ ಅವ್ರ ಸ್ಟೋರಿ ಏನು ಹೇಳಿದ್ದೆ ನಾನು ನಿಮಗೆ. ಸೊ ಅಲ್ಲಿದ್ದಂಥ ಮೆಹವಾರ್ನ ಅಕ್ಬರ್ಗೆ ಕಾಂಕರ್ ಮಾಡೋಕ್ಕಾಗಿರಲಿಲ್ಲ, ಬಟ್ ಅದನ್ನು ಶಹಜಹಾನ್ ಅವರು ಕಾಂಕರ್ ಮಾಡ್ತಾರೆ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಹಿ ವಾಸ್ ದ ಪರ್ಸನ್ ಟು ಗಿವ್ ರೈಟ್ಸ್ ಟು ಈಸ್ಟ್ ಇಂಡಿಯಾ ಕಂಪನಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾಗೆ ಬಂದಾಗ ಮುಘಲ್ ಎಂಪರರ್ ರೂಲ್ಸಲ್ಲಿ ಇರ್ತಾರಲ್ವಾ, ಸೊ ಆ ಟೈಮಲ್ಲಿ ಪವರಲ್ಲಿ ಇದ್ದಿದ್ದು ಜಹಾಂಗೀರ್ ಅವರು. ಸೊ ವೆನ್ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ, ಅವರಿಗೆ ಟ್ರೇಡ್ ಮಾಡುವಂಥ ರೈಟ್ಸ್ನ ಕೂಡ ಜಹಾಂಗೀರ್ ಅವರೇ ಕೊಡ್ತಾರೆ. ಅದೇ ದಿಸ್ ಇಸ್ ದ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್. ಒಂದು ಮೆಹವಾರ್ನ ಕಾಂಕರ್ ಮಾಡ್ತಾರೆ ಮತ್ತು ಈಸ್ಟ್ ಇಂಡಿಯಾ ಕಂಪ್ನಿಗೆ ಪರ್ಮಿಷನ್ಸ್ನ ಕೊಡ್ತಾರೆ. ಇದಾದಮೇಲೆ ಇಂಪಾರ್ಟೆಂಟ್ ಇಸ್ 1611 ಇವರು ನೂರ್ ಜಹಾನ್ನ ಮದುವೆ ಆಗ್ತಾರೆ. ಹಿ ಮ್ಯಾರೀಸ್ ನೂರ್ ಜಹಾನ್. ನೆನ್ಪಿಟ್ಕೊಳ್ಳಿ, ನೂರ್ ಜಹಾನ್ ಅವ್ರನ್ನ ಮದುವೆ ಆಗ್ತಾರೆ. ಆ್ಯಂಡ್ ನೂರ್ ಜಹಾನ್ ವಾಸ್ ಅ ವೆರಿ ಏಬಲ್ ಅಡ್ಮಿನಿಸ್ಟ್ರೇಟರ್. ಹೆಂಡತಿ ಕೂಡ ತುಂಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಓಕೆ, ಶಿ ವಾಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೇ ಬ್ರಿಟಿಷ್ ಕೋರ್ಟ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಬ್ರಿಟಿಷ್ ಕೋರ್ಟಲ್ಲಿ ಕೆಲಸ ಕೊಡಿಸ್ತಾರೆ. ಸೊ ಅವ್ರ ತಂದೆ, ಅವ್ರ ಹೆಸರು ಮಿರ್ಜಾ ಗಿಯಾಸ್, ಅವ್ರ ತಂದೆ ನೂರ್ ಜಹಾನ್ ಅವ್ರ ತಂದೆ ಮಿರ್ಜಾ ಗಿಯಾಸ್ ಬೈಸ್. ಹೆಸರು ಸ್ವಲ್ಪ ಕಷ್ಟನೇ ಪ್ರೊನೌನ್ಸ್ ಮಾಡೋದು. ಮಿರ್ಜಾ ಗಿಯಾಸ್ ಅಂತ ನೆನ್ಪಿಟ್ಕೊಳ್ಳಿ. ಇವ್ರಿಗೆ ವಜೀರ್ ಪೊಸಿಷನ್ ಕೊಡ್ತಾರೆ. ವಜೀರ್ ಅಂದರೆ ಪ್ರೈಮ್ ಮಿನಿಸ್ಟರ್. ಸೊ ನೂರ್ ಜಹಾನ್ ಅವರು ಅವ್ರ ತಂದೆಗೆ, ಮಿರ್ಜಾ ಗಿಯಾಸ್ ಅವ್ರಿಗೆ ವಜೀರ್, ಪ್ರೈಮ್ ಮಿನಿಸ್ಟರ್ ಬಿಯಾಗ್ ಇದೆ, ಆ್ಯಕ್ಚುಲಿ ಬಿಯಾಜ್ ಅಲ್ಲ, ಬಿಯಾಗ್, ಇವರಿಗೆ ವಜೀರ್ ಪೊಸಿಷನ್ಸ್ನ ಕೊಡ್ತಾರೆ. ಅದೇ ಥರ ಅವ್ರ ತಮ್ಮ ಅಥವಾ ಅಣ್ಣ, ಬ್ರದರ್ ಅಂತ ಇದೆ, ಎಕ್ಸಾಕ್ಟಾಗಿ ಅಣ್ಣನ ತಮ್ಮನ ನಂಗೆ ಗೊತ್ತಿಲ್ಲ, ಅವ್ರ ತಮ್ಮನೋ ಅಥವಾ ಅಣ್ಣನಿಗೆ ಅವ್ರ ಹೆಸರು ಅಸಫ್ ಉದೌಲಾ. ಅವ್ರ ಹೆಸರು ಅಸಫ್ ಉದೌಲಾ, ಆಯಿತಾ, ಅಸಫ್ ಉದೌಲಾ ಅವರಿಗೆ ಖಾನ್ ಎ ಸಮಾನ್ ಅನ್ನೋ ಪೊಸಿಷನ್ ಕೊಡಿಸ್ತಾರೆ. ಖಾನ್ ಎ ಸಮಾನ್ ಅಂದರೆ ಹೆಡ್ ಆಫ್ ರಾಯಲ್ ಫ್ಯಾಮಿಲಿ ಆ್ಯಂಡ್ ಟ್ರೆಷರಿ. ಸೊ ರಾಜಮನೆತದ ಹೆಡ್ ಫ್ಯಾಮಿಲಿನ ನೋಡ್ಕೊಳ್ಳೋರು, ಜೊತೆಗೆ ಟ್ರೆಷರಿ, ರಾಯಲ್ ಟ್ರೆಷರಿ ಅಂದರೆ ಹಣಕಾಸು ಇರುತ್ತಲ್ವ, ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ನೂರ್ ಜಹಾನ್ ವಾಸ್ ಅ ವೆರಿ ಏಬಲ್ ಅಡ್ಮಿನಿಸ್ಟ್ರೇಟರ್. ಇವರು ಶಹಜಹಾನ್ ಅಂತೆ, ಇವರು ಜಹಾಂಗೀರ್ಗೆ 1611 ಇಸ್ವಿಯಲ್ಲಿ ಮದುವೆ ಆಗ್ತಾರೆ. ಜೊತೆಗೆ ಅವ್ರ ತಂದೆಗೆ ವಜೀರ್ ಪೊಸಿಷನ್ನ ಕೊಡ್ತಾರೆ, ಹಾಗೂ ಅವ್ರ ತಮ್ಮನಿಗೆ ಖಾನ್ ಎ ಸಮಾನ್ ಅನ್ನೋ ಪೊಸಿಷನ್ನ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ಆಯಿತಾ. ಇದಾದಮೇಲೆ ಅವರೊಂದು ಚಿಕ್ಕ ಕ್ಯಾಬಿನೆಟ್ನ ಕೂಡ ಮೇಂಟೈನ್ ಮಾಡ್ತಾರೆ. ಕಿಚನ್ ಕ್ಯಾಬಿನೆಟ್ ಅಂತ ಕರೀತಾರೆ. ಶಿ ಮೇಂಟೈನ್ಸ್ ಅ ವೆರಿ ಸ್ಮಾಲ್ ಕ್ಯಾಬಿನೆಟ್ ಆಫ್ ಮಿನಿಸ್ಟರ್ಸ್ ಬಿಕಾಸ್ ಶಿ ಕ್ಯಾನ್ ಟೇಕ್ ದ ಡಿಸಿಷನ್ಸ್ ವೆರಿ ಫಾಸ್ಟ್. ಸೊ ಅವರೊಂದು ಮಿನಿಸ್ಟರ್ಸ್ದೊಂದು ಚಿಕ್ಕ ಕ್ಯಾಬಿನೆಟ್ನ ಕೂಡ ಮೇಂಟೈನ್ ಮಾಡಿ ಇಟ್ಕೊಂಡಿರ್ತಾರೆ. ನೆನ್ಪಿಟ್ಕೊಳ್ಳಿ, ಇವಾಗ ವೆನ್ ಆಫ್ಟರ್ ದ ಇಷ್ಟೇ ಆಯಿತಾ. ಆ್ಯಂಡ್ ಆಫ್ಟರ್ ದ ಡೆತ್ ಆಫ್ ಜಹಾಂಗೀರ್, ಅವರ ಮಗನಾದ ಕುರ್ರಮ್ ಪೊಸಿಷನ್ಗೆ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಆಫ್ಟರ್ ದ ಡೆತ್ ಆಫ್ ಜಹಾಂಗೀರ್ ಕುರ್ರಮ್ ಅವರು ಪವರ್ಗೆ ಬರ್ತಾರೆ. ಆ್ಯಂಡ್ ಕುರ್ರಮ್ ಕಮ್ಸ್ ವಿತ್ ಅ ನೇಮ್ ಆಫ್ ಶಹಜಹಾನ್. ಸೊ ಇವರು ಶಹಜಹಾನ್ ಅನ್ನೋ ಒಂದು ಹೆಸರನ್ನ ತಗೊಂಡು ಹಿ ಕಮ್ಸ್ ಟು ಪವರ್. ಸೊ ಇನ್ ಸಿಂಪಲ್ ಜಹಾಂಗೀರ್ ಅವರಲ್ಲಿ ಹೇಳೋದೇನಿಲ್ಲ. ಹಿ ನೆಕ್ಸ್ಟ್ ಮೆಹವಾರ್ ಒಂದು ಕಡೆ, ಹಿ ಗೇವ್ ಪರ್ಮಿಷನ್ ಟು ಈಸ್ಟ್ ಇಂಡಿಯಾ ಕಂಪ್ನಿ ಇನ್ನೊಂದು ಕಡೆ. ಆ್ಯಂಡ್ ದ ಅದರ್ ಥಿಂಗ್ ಇಸ್, ಅವರು ನೂರ್ ಜಹಾನ್ನ ಮದುವೆ ಆಗ್ತಾರೆ. ಸೊ ನೂರ್ ಜಹಾನ್ ಅವರು ಅವ್ರ ತಂದೆಗೆ ಮತ್ತು ತಮ್ಮನಿಗೆ ಮುಘಲ್ ಎಂಪರರ್ಸಲ್ಲಿ ಪವರ್ಸ್ನ ಕೊಡಿಸ್ತಾರೆ. ಸೊ ಅವ್ರ ತಂದೆ ಮಿರ್ಜಾ ಗಿಯಾಸ್ ಬೈಗ್ಗೆ ವಜೀರ್ ಪೊಸಿಷನ್ನ ಕೊಡ್ತಾರೆ. ಅವ್ರ ಬ್ರದರ್ ಅಸಫ್ ಉದೌಲಾಗೆ ಖಾನ್ ಎ ಸಮಾನ್ ಪೊಸಿಷನ್ ಕೊಡ್ತಾರೆ. ಇದಾದಮೇಲೆ ಜಹಾಂಗೀರ್ ಅವರು ತೀರ್ ಹೋದ್ಮೇಲೆ ನೆಕ್ಸ್ಟ್ ಅವರ ಮಗನಾದ ಕುರ್ರಮ್ ಅವ್ರು ಏನು ಮಾಡ್ತಾರೆ, ಪವರ್ಗೆ ಬರ್ತಾರೆ. ಆ್ಯಂಡ್ ಈ ಕಮ್ಸ್ ಟು ದ ಪವರ್ ಇನ್ ದ ನೇಮ್ ಆಫ್ ಶಹಜಹಾನ್. ಇವರು 1627 1658ವರೆಗೂ ಆಳ್ವಿಕೆ ಮಾಡ್ತಾರೆ. ಬಿಕಾಸ್ ಇದಾದಮೇಲೆ ಔರಂಗಜೇಬ್ ಅವರು ಬರ್ತಾರೆ. ಸೊ ಲೆಟ್ಸ್ ಕಂಟಿನ್ಯೂ ನಾವು. ಎಸ್, ನೆಕ್ಸ್ಟ್ ಪವರ್ಗೆ ಬರುವಂಥ ಎಂಪರರ್ ಹೆಸರು ಶಹಜಹಾನ್. ಓಕೆ, ಶಹಜಹಾನ್ ಆಫ್ಟರ್ ಜಹಾಂಗೀರ್ ನೆಕ್ಸ್ಟ್ ಶಹಜಹಾನ್ ಅವ್ರ ಪವರ್ಗೆ ಬರ್ತಾರೆ. ದಿಸ್ ಇಸ್ ಫ್ರಮ್ 1627 to 1658. ನೆನ್ಪಿಟ್ಕೊಳ್ಳಿ, ಶಹಜಹಾನ್ ವಾಸ್ ನಾಟ್ ಮೋರ್ ಇನ್ ಟು ಪೊಲಿಟಿಕಲ್ ಅಫೇರ್ಸ್. ಅವ್ರು ಜಾಸ್ತಿ ಪೊಲಿಟಿಕಲ್ ಅಫೇರ್ಸ್ ಬಗ್ಗೆ, ಯುದ್ಧಗಳ ಬಗ್ಗೆ ಫೋಕಸ್ ಮಾಡಿಲ್ಲ. ಇಸ್ ಓನ್ಲಿ ಪೊಲಿಟಿಕಲ್ ಅಚೀವ್ಮೆಂಟ್ ಏನಿತ್ತಂದರೆ ಹಿ ಕಂಪ್ಲೀಟ್ಲಿ ಎನೆಕ್ಸ್ಡ್ ಅಹಮದ್ ನಗರ್. ಸೊ ಅಹಮದ್ ನಗರ್ ಏರಿಯಾ ಏನಿದೆ ಇದನ್ನು ಅವರು ಕಂಪ್ಲೀಟಾಗಿ ಕಬ್ಜಾ ಮಾಡ್ಕೊಳ್ತಾರೆ ಅಷ್ಟೇ. ದಿಸ್ ಇಸ್ ದ ಓನ್ಲಿ ಪೊಲಿಟಿಕಲ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆಫ್ ಶಹಜಹಾನ್. ಬಟ್ ಶಹಜಹಾನ್ ಅವ್ರದ್ದು, ಸರ್ ನಿಮ್ಮ ಚಾನಲ್ಗೆ ಅಮೌಂಟ್ ಪೇ ಮಾಡಿ ಜಾಯಿನ್ ಆಗಬೇಕು. ಅಮೌಂಟ್ ಏನು ಬೇಡ ಗುರು, ಅದು ಫ್ರೀಯಾಗೇ ಇದೆ. ಮೈ ಚಾನಲ್ ಡಸಂಟ್ ಹ್ಯಾವ್ ಎನಿ ಅಮೌಂಟ್, ಆಯಿತಾ. ಓಕೆ,
ಶಾಜಹಾನ್ 1627 to 1658 ಅಹಮದ್ ನಗರ್ನ ಕಾಂಕರ್ ಮಾಡ್ಕೊಳ್ತಾರೆ, ಫಸ್ಟ್ ಪೊಲಿಟಿಕಲ್ ಅನೆಕ್ಸೇಷನ್. ಇದಾದಮೇಲೆ ನಾವು ಶಾಜಹಾನ್ನ ಅತಿ ಜಾಸ್ತಿ ನೆನೆಸ್ಕೊಳ್ಳೋದು, ಪ್ಲೀಸ್ ಹೇಳಿ ನಾನು ಪೇ ಮಾಡಿ ಜಾಯ್ನ್ ಆಗ್ತೀನಿ ಗುರು, ನೋ ಪೇಮೆಂಟ್, ಇಟ್ಸ್ ಫ್ರೀ. ಇದಾದಮೇಲೆ ಶಾಜಹಾನ್ ಆದಮೇಲೆ ಅಹಮದ್ ನಗರಿಗೆ ಬಂದಾಗ, ಸಾರಿ ಒನ್ ಸೆಕೆಂಡ್, ಅವ್ರ ಮೆಸೇಜ್ ನೋಡಿ ಮಿಸ್ ಆಯಿತು. ಓಕೆ, ಶಾಜಹಾನ್ ಅವ್ರದ್ದು ಒಂದೇ ಪೊಲಿಟಿಕಲ್ ಅಚೀವ್ಮೆಂಟ್ ಏನಂದರೆ ಅಹಮದ್ ನಗರ್ನವರು ಎನೆಕ್ಸ್ ಮಾಡ್ಕೊಳ್ತಾರೆ. ಇದಾದಮೇಲೆ ಶಾಜಹಾನ್ನ ನಾವು ನೆನ್ಪಿಟ್ಕೊಳ್ಳುವಂಥದ್ದು ಅವ್ರ ಆರ್ಕಿಟೆಕ್ಚರಲ್ ಡಿಸೈನ್ಸ್ಗೋಸ್ಕರ, ಫಾರ್ ಇಟ್ಸ್ ಆರ್ಕಿಟೆಕ್ಚರಲ್ ಡಿಸೈನ್ಸ್, ಬಿಕಾಸ್ ಈ ಮೇಕ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ಸ್. ಅದನ್ನು ನಾನು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಲ್ಲಿ ಕವರ್ ಮಾಡ್ತೇನೆ, ರೆಡ್ ಫೋರ್ಟ್ ಆಗಿರ್ಬೋದು ಅದೆಲ್ಲ. ಓಕೆ, ಬಟ್ ಇಲ್ಲಿ ಟು ದ ಪೊಲಿಟಿಕಲ್ ಎಕ್ಸ್ಟೆಂಟ್ ನಿಮಗೆ ಗೊತ್ತಾಗಬೇಕಾಗಿರೋ ಒಂದೇ ಒಂದು ಈವೆಂಟ್ ಏನಂದರೆ ದಟ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ತಾಜ್ ಮಹಲ್. ನೀವು ಕೇಳಿರ್ತೀರಾ, ಕನ್ಸ್ಟ್ರಕ್ಷನ್ ಆಫ್ ತಾಜ್ ಮಹಲ್ 22 ವರ್ಷ ಇರುತ್ತೆ ಇದನ್ನ ಕಂಪ್ಲೀಟ್ ಮಾಡೋಕ್ಕೆ, 22 years. ಇದನ್ನು ಅವ್ರು ಯಾಕೆ ಸೃಷ್ಟಿ ಮಾಡ್ತಾರೆ ಅಂದರೆ ಅವರು ಅವರಿಗೆ ತುಂಬ ಜನ ಹೆಂಡತಿರಿರ್ತಾರೆ, ಅದರಲ್ಲಿ ಅವ್ರಿಗೆ ಅತಿ ಪ್ರಿಯವಾದಂಥ ಹೆಂಡತಿಯ ಹೆಸರು ಅಂಜುಮಾನ್ ಬಾನು ಬೇಗಂ. ಶಾಜಹಾನ್ ಅವ್ರಿಗೆ ತುಂಬ ಜನ ಹೆಂಡತಿರಿರ್ತಾರೆ, ಬಟ್ ಅದರಲ್ಲಿ ಅವ್ರಿಗೆ ತುಂಬ ಇಷ್ಟವಾದಂಥ ಹೆಂಡತಿ ಹೆಸರು ಅಂಜುಮಾನ್ ಬಾನು ಬೇಗಂ ಅವರು. ಸೊ ಅಂಜುಮಾನ್ ಬಾನು ಬೇಗಂ ಅವರು ತೀರ್ ಹೋದ್ಮೇಲೆ ಅವ್ರು ಒಂದು ಕಡೆ ಸಮಾಧಿ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಅಂಜುಮಾನ್ ಬಾನು ಬೇಗಂ ಅವ್ರು ತೀರೋದ್ಮೇಲೆ ಒಂದು ಕಡೆ ಸಮಾಧಿ ಮಾಡ್ತಾರೆ. ಬಟ್ ಅವ್ರ ಹೆಂಡತಿಗೆ ಒಂದು ಇಮ್ಯಾಜಿನೇಬಲ್ ಗಿಫ್ಟ್ ಕೊಡೋಕ್ಕೋಸ್ಕರ ಅವ್ರು ತೀರ್ ಹೋದ್ಮೇಲೆ ತಾಜ್ ಮಹಲ್ನ ಕನ್ಸ್ಟ್ರಕ್ಟ್ ಮಾಡಿಸ್ತಾರೆ. ತಾಜ್ ಮಹಲ್ನ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ, ನೆನ್ಪಿಟ್ಕೊಳ್ಳಿ, ತಾಜ್ ಮಹಲ್ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ KGF 2 ಫಿಲ್ಮಲ್ಲಿ ಸಮಾಧಿ ನೆತ್ತಿತಂಗದೇ ಅವ್ರ ಹೆಂಡತಿ ಸಮಾಧಿನ ಮೂವ್ ಮಾಡಿ ತಾಜ್ ಮಹಲ್ ಒಳಗೆ ನೆಲೆ ನಿಲ್ಲಿಸ್ತಾರೆ. ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಹಿಸ್ ಲವ್. ಆಯಿತಾ? ಸೊ ಏನು ಮಾಡ್ತಾರೆ, ಅವ್ರ ಹೆಂಡತಿನ ನೆನೆಸ್ಕೊಳ್ಳೋಕ್ಕೋಸ್ಕರ ಅವ್ರ ಹೆಂಡತಿ ಸಮಾಧಿನ ತಾಜ್ ಮಹಲ್ ಒಳಗೆ ನೆಲೆ ನಿಲ್ಲಿಸ್ತಾರೆ. ಓಕೆ, ಇದನ್ನ ಕಟ್ಟೋಕ್ಕೋಸ್ಕರ 22 years ಆಗಿರುತ್ತೆ. ದಿಸ್ ಇಸ್ ಒನ್ ಆಫ್ ದ ಮಾಸ್ಟರ್ ಪೀಸ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಮೇಡ್ ಅಪ್ ಆಫ್ ವೈಟ್ ಮಾರ್ಬಲ್, ಯಮುನಾ ದಡದಲ್ಲಿದೆ ಇದು, ಯಮುನಾ ನದಿ ದಡದಲ್ಲಿ ಬರುತ್ತೆ ಇದು. ವೈಟ್ ಮಾರ್ಬಲ್ ಆಗ್ರಾದಲ್ಲಿದೆ, ಇದೆಲ್ಲರಿಗೂ ಗೊತ್ತಿರುತ್ತೆ. ಇದ್ರ ಜೊತೆಗೆ ಅವ್ರು ಇನ್ನೊಂದು ಕೂಡ ತುಂಬ ಇಂಪಾರ್ಟೆಂಟ್ ಆರ್ಕಿಟೆಕ್ಚರ್ ಮಾನ್ಯುಮೆಂಟ್ ಇದೆ ಅವ್ರದ್ದು, ರೆಡ್ ಫೋರ್ಟ್. ರೆಡ್ ಫೋರ್ಟ್ ಆಗ್ರಾದಲ್ಲಿ ಏನಿದೆ, ಇದು ಕೂಡ ಇವರದ್ದೇ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಹಿ ವಾಸ್ ವೆರಿ ಫಾಂಡ್ ಆಫ್ ಆರ್ಕಿಟೆಕ್ಚರ್. ಓಕೆ, ವಾರ್ ಬಗ್ಗೆಕ್ಕಿಂತ ಜಾಸ್ತಿ ಹಿ ವಾಸ್ ವೆರಿ ಫಾಂಡ್ ಆಫ್ ಆರ್ಕಿಟೆಕ್ಚರ್. ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಶಾಜಹಾನ್ ಅವರು ಬದುಕಿರ್ಬೇಕಾದ್ರೇ ಅವರ ಮಕ್ಕಳಲ್ಲಿ ವಾರ್ ಆಫ್ ಸಕ್ಸೆಷನ್ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಯಾರು ಸಿಂಹಾಸನ ಇರೋದು ಅಂತ. ಇದಕ್ಕೋಸ್ಕರ ಅವ್ರು 4 ಜನ ಮಕ್ಕಳು ಕೂಡ ಯುದ್ಧ ಮಾಡ್ತಾರೆ. 4 sons ಇರ್ತಾರೆ, 4 ಜನ ಗಂಡು ಮಕ್ಕಳು. ಅದರಲ್ಲಿ ನೆನ್ಪಿಟ್ಕೊಳ್ಳಿ, ಔರಂಗಜೇಬ್ ಎಮರ್ಜಸ್ ವಿಕ್ಟೋರಿಯಸ್. ಔರಂಗಜೇಬ್ ಅವರು ವಿಕ್ಟೋರಿಯಸ್ ಆಗಿ ಹೊರಗೆ ಬರ್ತಾರೆ. ಆ್ಯಕ್ಚುಲಿ ಶಾಜಹಾನ್ ಅವ್ರಿಗೆ ಅವರ ಮಗನಾದ ತಾರಸಿಕೋವ್ ಅವರು ಪವರ್ಗೆ ಬರಬೇಕಂತ ಆಸೆ ಇರುತ್ತೆ. ಬಟ್ ಔರಂಗಜೇಬ್ ಅವರು ತಾರಸಿಕೋನ ಜೊತೆ ಯುದ್ಧ ಮಾಡಿ ಅವ್ರನ್ನ ಸಾಯಿಸಿ ಹಿ ಕಮ್ಸ್ ಟು ಪವರ್. ಸೊ ಔರಂಗಜೇಬ್ ಕಮ್ಸ್ ಟು ಪವರ್ ವೆನ್ ಶಾಜಹಾನ್ ಇಸ್ ಸ್ಟಿಲ್ ಅಲೈವ್. ಅವ್ರು ಜೀವಂತವಾಗಿ ಇರಬೇಕಾದ್ರೆ ಪವರ್ಗೆ ಬರ್ತಾರೆ. ಜೊತೆಗೆ ಅವ್ರ ಪವರ್ಗೆ ಬಂದಿದ್ದು ನೆಕ್ಸ್ಟ್ ಸೆಕೆಂಡ್, ಔರಂಗಜೇಬ್ ಪವರ್ಗೆ ಬರೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಶಾಜಹಾನ್ ಅವ್ರ ತಂದೆನ ಹೋಮ್ ಅರೆಸ್ಟ್ ಮಾಡಿಸ್ತಾರೆ. ಹೋಮ್ ಅರೆಸ್ಟ್ ಅಂದರೆ ರೆಡ್ ಫೋರ್ಟಲ್ಲಿ ಅವ್ರನ್ನ ಕೂರಿಸ್ಬಿಡ್ತಾರೆ. ರೆಡ್ ಫೋರ್ಟಲ್ಲಿ ಕೂರಿಸಿ, ಅಂದರೆ ಜೈಲ್ ಥರ ಅಲ್ಲ, ರೆಡ್ ಫೋರ್ಟಲ್ಲಿ ಇರಪ್ಪ ನೀನು ಬದುಕಿರೋವರೆಗೂ, ಏನು ಬೇಕೋ ಅದು ರಾಜ ಮರ್ಯಾದೆ ಜೊತೆ ಮಜಾ ಮಾಡ್ಕೊಂಡಿರು, ಬಟ್ ಅಡ್ಮಿನಿಸ್ಟ್ರೇಷನ್ಗೆ ಬರಬೇಡ ಅಂತ ಅವ್ರ ತಂದೆನ ರೆಡ್ ಫೋರ್ಟ್ ಒಳಗೆ ಕೂರಿಸ್ಕೊಂಡು ಹಿ ಕಮ್ಸ್ ಟು ಪವರ್. ಯಾರು? ಔರಂಗಜೇಬ್ ಕಮ್ಸ್ ಟು ಪವರ್ ಇನ್ 1659 ವಿತ್ ಅ ನೇಮ್ ಆಲಮ್ಗೀರ್ ಔರಂಗಜೇಬ್. ಸೊ ಇವರು ಆಲಮ್ಗೀರ್ ಔರಂಗಜೇಬ್ ಅನ್ನೋ ಹೆಸರಿಂದ ಸಿಂಹಾಸನ ಏರ್ಕೊಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಇಫ್ ಯು ಸಿ ಫ್ರಮ್ ಜಹಾಂಗೀರ್ ಆದಮೇಲೆ ನೆಕ್ಸ್ಟ್ ಬರೋದು ಶಾಜಹಾನ್, ಜಹಾಂಗೀರ್ ಆದಮೇಲೆ ಬರೋದು ಶಹಜಹಾನ್ ಆದಮೇಲೆ ಬರೋದು ಔರಂಗಜೇಬ್. ಸೊ ಈಗ ನಿಮಗೆ ಫುಲ್ ಸೀಕ್ವೆನ್ಸ್ ಗೊತ್ತಿರಬೇಕು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲಾಸ್ಟ್ ಫೇಸ್ ಇಸ್ ಔರಂಗಜೇಬ್. ಸೊ ಔರಂಗಜೇಬ್ ಆದಮೇಲೆ ವಿ ವಿಲ್ ಸ್ಟಾರ್ಟ್ ಫ್ರಮ್ ದ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಅದು ಆಲ್ರೆಡಿ ಚಾನಲಲ್ಲಿದೆ. ಸೊ ಲೆಟ್ಸ್ ಕಂಪ್ಲೀಟ್ ವಿತ್ ದ ಲಾಸ್ಟ್ ಪಾರ್ಟ್, ದಟ್ ಈಸ್ ಔರಂಗಜೇಬ್. ಫೈನ್, ಸ್ನೇಹಿತರೆ. ಸೊ ಲೆಟ್ಸ್ ಕಮ್ ಟು ದ ಲಾಸ್ಟ್ ರೂಲರ್, ಕ್ಲೈಮ್ಯಾಕ್ಸ್ಗೆ ಬಂದ್ಬಿಡೋಣ. ದಟ್ ವಾಸ್ ಔರಂಗಜೇಬ್ ಅವರು. ಆಯಿತಾ? ಔರಂಗಜೇಬ್ ಅವರು ಪವರ್ಗೆ 1659 ಇಸ್ವಿಯಿಂದ 1707 ಇಸ್ವಿವರೆಗೂ ಇರ್ತಾರೆ. 1659 to 1707 ಕಂಪ್ಲೀಟ್ಲಿ ಜೀವಂತವಾಗಿರೋವರೆಗೂ ಬೇರೆ ಯಾರಿಗೂ ಅವರು ಪವರ್ನ ಟೇಕ್ ಓವರ್ ಮಾಡಕ್ಕೆ ಬಿಡಲ್ಲ. ಹಿ ಟೇಕ್ಸ್ ಓವರ್ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ಲಿ. ಆ್ಯಂಡ್ ಇದಕ್ಕೋಸ್ಕರ ಅವ್ರು ತಮ್ಮ ತಂದೆ ಶಾಜಹಾನ್ನ ಆರಾಮ್ಸೆ ರೆಡ್ ಫೋರ್ಟಲ್ಲಿ ಹೌಸ್ ಅರೆಸ್ಟ್ ಮಾಡಿ ಇಟ್ಟಿರ್ತಾರೆ. ಆಯಿತಾ? ಸೊ ಔರಂಗಜೇಬ್ ಅವರು ಇನಿಷಿಯಲ್ ಯಾವಾಗ ಪವರ್ಗೆ ಬರ್ತಾರಲ್ವ, ನೆನ್ಪಿಟ್ಕೊಳ್ಳಿ, ಹಿ ಈಸ್ ಒನ್ ಸಚ್ ಮುಘಲ್ ರೂಲರ್ ಹೂ ವಾಸ್ ಕಟ್ಟರ್ ಮುಸ್ಲಿಂ ಅವರು. ಆ್ಯಕ್ಚುಲಿ ಕಟ್ಟರ್ ಮುಸ್ಲಿಂ. ನಾವು ಹೇಗೆ ಕಟ್ಟರ್ ಹಿಂದೂ ಅಂತ ಕರಿತೇವೆ, ಅದೇ ಥರ ವಾಸ್ ಕಟ್ಟರ್ ಮುಸ್ಲಿಂ. ಹಿ ಹ್ಯಾಡ್ ನೋ ಟಾಲರೆನ್ಸ್ ಟುವರ್ಡ್ಸ್ ಹಿಂದೂಸ್. ಟಾಲರೆನ್ಸ್ ಅನ್ನೋದೇನಿಲ್ಲ.
ಅವ್ರ ಹತ್ರ ಇದ್ದಂಥ ಗುರುಗಳು, ಇಸ್ಲಾಮಿಕ್ ಗುರುಗಳೇನಿದ್ದಾರೆ, ಹಿ ಫಾಲೋಡ್ ಇಸ್ಲಾಂ ಟು ಅ ವೆರಿ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಟು ಪ್ರೊಪೊಗೇಟ್ ಇಸ್ಲಾಂ ಹಿ ವಾಸ್ ಡೂಯಿಂಗ್ ಆಲ್ ದ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್ ಜಿಜಿಯಾ ಟ್ಯಾಕ್ಸ್ ನಿಮ್ಗೆ ಗೊತ್ತಿರುತ್ತೆ. ಜಿಜಿಯಾ ಟ್ಯಾಕ್ಸ್ ಅಂದ್ರೆ ಏನು? ಈ ಟ್ಯಾಕ್ಸ್ನ ಅಕ್ಬರ್ ಅವರು ರಿಮೂವ್ ಮಾಡಿರ್ತಾರೆ ಜಿಜಿಯಾ ಟ್ಯಾಕ್ಸ್ನ, ಮತ್ತೆ ಔರಂಗಜೇಬ್ ಅವರು ಜಿಜಿಯಾ ಟ್ಯಾಕ್ಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಜಿಜಿಯಾ ಅಂದ್ರೆ ಏನು? ನಾನ್ ಮುಸ್ಲಿಮ್ ಶುಡ್ ಪೇ ದ ಟ್ಯಾಕ್ಸ್ ಫಾರ್ ದರ್ ಪ್ರೊಟೆಕ್ಷನ್. ಇದಾದ್ಮೇಲೆ ಹಿಂದೂಗಳ ಫೆಸ್ಟಿವಲ್ಸ್ನ ಕೂಡ ಅವರು ಬ್ಯಾನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ದೀಪಾವಳಿ ಅಂತ ಏನು ಕರಿತೇವೆ, ನಾನು ದಿವಾಳಿ ಬರೆಯಲ್ಲ, ದೀಪಾವಳಿ ಮತ್ತು ಹೋಲಿ ಹಬ್ಬಗಳನ್ನ ಇವರು ಬ್ಯಾನ್ ಕೂಡ ಮಾಡ್ತಾರೆ ಅವ್ರ ಟೈಮ್ ಪೀರಿಯಡಲ್ಲಿ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಇನ್ಟಾಲರೆಂಟ್ ಹಿ ವಾಸ್ ಟು ಹಿಂದೂಸ್. ಅದ್ರ ಜೊತೆಗೆ ಅವ್ರು ತುಂಬ ಹಿಂದೂ ಟೆಂಪಲ್ಸ್ನ ಕೂಡ ಡೆಸ್ಟ್ರಾಯ್ ಮಾಡ್ತಾರೆ. ಆ್ಯಂಡ್ ಸಮ್ ಆಫ್ ದೋಸ್ ಟೆಂಪಲ್ಸ್ ಆರ್ ಸೋಮನಾಥ ಟೆಂಪಲ್, ಅದಾದಮೇಲೆ ಕಾಶಿ ವಿಶ್ವನಾಥ ಟೆಂಪಲ್, ಅದಾದಮೇಲೆ ಕೇಶವರಾಯ ಟೆಂಪಲ್ನ ಕೂಡ ಡೆಸ್ಟ್ರಾಯ್ ಮಾಡ್ತಾರೆ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಗೋವಿಂದ ದೇವ ಟೆಂಪಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದನ್ನ ಅಕ್ಬರ್ ಅವ್ರು ಕಟ್ಟಿರ್ತಾರೆ, ಸೊ ಇವರು ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಔರಂಗಜೇಬ್ ಹ್ಯಾಡ್ ನೋ ಟಾಲರೆನ್ಸ್ ಟುವರ್ಡ್ಸ್ ಎನಿ ಅದರ್ ರಿಲಿಜನ್, ಎಸ್ಪೆಷಲಿ ಹಿಂದೂ ಮತ್ತು ಜೈನ್ಸ್ನ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಹಿ ವಾಸ್ ಟೇಕಿಂಗ್ ಆಲ್ ದ ಆಕ್ಟಿವಿಟೀಸ್ ದಟ್ ಹಿ ಹ್ಯಾಡ್ ಟು ಡೂ. ಆಯಿತಾ? ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಔರಂಗಜೇಬ್ ಅವ್ರ ಪವರ್ಗೆ ಬಂದಾಗ ಸೌತ್ ಇಂಡಿಯಾದಲ್ಲಿ ಇನ್ನೊಬ್ರು ತುಂಬ ಸ್ಟ್ರಾಂಗ್ ರೂಲರ್ ಪವರ್ಗೆ ಬರ್ತಾರೆ. ದಟ್ ಈಸ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಪವರ್ಗೆ ಬರ್ತಾರೆ. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇವ್ರು ಇದ್ದಿದ್ದು ಮರಾಠವಾಡ ರೀಜನಲ್ಲಿ, ಸೊ ಸ್ವಲ್ಪ ನಾವೀಗ ಛತ್ರಪತಿ ಶಿವಾಜಿ ಮಹಾರಾಜ್ ಬಗ್ಗೆ ಕೂಡ ತಿಳ್ಕೊಬೇಕು. ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜ್ ಏನಿದ್ದಾರೆ ಅವರು ಶಹಜಿ ಅವ್ರ ಮಗ. ನೆನ್ಪಿಟ್ಕೊಳ್ಳಿ, ಛತ್ರಪತಿ ಶಿವಾಜಿ. ಆಯ್ತಾ? ಶಹಜಿ ಅವರು ಛತ್ರಪತಿ ಶಿವಾಜಿ ಅವರ ತಾಯಿ ಜೀಜಾಬಾಯಿ ಅವರಿಗೆ, ನೆನ್ಪಿಟ್ಕೊಳ್ಳಿ, ಛತ್ರಪತಿ ಶಿವಾಜಿ ಅವರ ತಾಯಿಯಾದ ಜೀಜಾಬಾಯಿ ಅವರಿಗೆ ಪೂನಾ ರೀಜನ್ನ ಬಿಟ್ಕೊಡ್ತಾರೆ. ಪೂನಾ ರೀಜನ್ಗೆ ಹೋಗಿ ನೀವು ನಿಮ್ಮ ಮಗನ ಜೊತೆ ಚೆನ್ನಾಗಿರಿ ಅಂತ ಶಹಜಿ ಮಹಾರಾಜ್ ಅವರು ಪೂನಾ ರೀಜನ್ನ ಛತ್ರಪತಿ ಶಿವಾಜಿ ತಾಯಿ ಆದಂಥ ಜೀಜಾಬಾಯಿ ಅವ್ರಿಗೆ ಕೊಟ್ಟು ಕಳಿಸ್ತಾರೆ. ಆಯ್ತಾ? ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನೆನ್ಪಿಟ್ಕೊಳ್ಳಿ, ಶಿವಾಜಿ ಮಹಾರಾಜ್ ಅವರು ದಾದಾಜಿ ಕೊಂಡಾದೇವ್ ಅವರ ಗೈಡೆನ್ಸ್ ಅಲ್ಲಿ ಬೆಳೀತಾ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ದಾದಾಜಿ ಕೊಂಡಾದೇವ್ ಅವರು ಶಿವಾಜಿ ಅವ್ರನ್ನ ಗೈಡ್ ಮಾಡ್ತಾ ಬರ್ತಾರೆ, ಗಾರ್ಡಿಯನ್ ತರ ಅನ್ಕೋಬಹುದು ನೀವು. ಅದಾದ್ಮೇಲೆ ಅವರು ಆರ್ಟ್ ಆಫ್ ಗೊರಿಲ್ಲಾ ವಾರ್ಫೇರ್ನ ಕಲಿತಾರೆ. ಗೊರಿಲ್ಲಾ ವಾರ್ಫೇರ್ ನೆನ್ಪಿಟ್ಕೊಳ್ಳಿ. ಗೊರಿಲ್ಲಾ ವಾರ್ಫೇರ್ ಅಂದ್ರೆ ಜನರಲಿ ಇಟ್ ವಾಸ್ ಸಿಂಪಲ್. ಗುಡ್ಡದ ರೀಜನಲ್ಲಿ ಇವ್ರು ಫೈಟ್ ಮಾಡೋದ್ರಲ್ಲಿ ಪ್ರವೀಣರಾಗಿದ್ರು. ಸೊ ಏನಾಗುತ್ತೆ, ಇಂಥ ಟೆರೇನಲ್ಲಿ ಮೇಲ್ಗಡೆಯಿಂದ ದೊಡ್ಡ ಬಂಡೆಕಲ್ ಬಿಸಾಕೋದು ಅಥವಾ ಸಡನ್ ಆಗಿ ರೋಪ್ಸ್ ಇಂದ ಕೆಳಗೆ ಬಂದು ಸಾಯಿಸೋದು, ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಆರ್ಟ್ ಫಾರ್ಮ್. ಓಪನ್ ಫೀಲ್ಡಲ್ಲಿ ಫೈಟ್ ಮಾಡೋದಲ್ಲ ಇದು. ಮೌಂಟೇನ್ ರೀಜನ್ಸ್ ಅಲ್ಲಿ ಫೈಟ್ ಮಾಡೋಕ್ಕೆ ಗೊರಿಲ್ಲಾ ವಾರ್ಫೇರ್ ಅನ್ನೋ ಒಂದು ಸ್ಟ್ರಾಟಜಿನ ಕಲಿತಾರೆ ಬೈ ಸಮರ್ಥ ರಾಮದಾಸ್. ಅವರ ಗುರು ಆದಂಥ ಸಮರ್ಥ ರಾಮದಾಸ್ ಅವರು ಇದನ್ನ ಅವರಿಗೆ ಕಳಿಸ್ಕೊಡ್ತಾರೆ. ಸಮರ್ಥ ರಾಮದಾಸ್ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ಗೆ ಗೊರಿಲ್ಲಾ ವಾರ್ಫೇರ್ನ ಕಳಿಸ್ಕೊಡ್ತಾರೆ. ಆಯ್ತಾ? ಈ ಪರ್ಟಿಕ್ಯುಲರ್, ನಾ ಈಗ ಶಿವಾಜಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಪರ್ಟಿಕ್ಯುಲರ್ ವಾರ್ ಸ್ಟ್ರಾಟಜಿಯಿಂದ ಅವರು 1659 ಇಸ್ವಿಯಲ್ಲಿ ಬಿಜಾಪುರ್ ಜನರಲ್ ಅಫ್ಸಲ್ ಖಾನ್ನ ಸೋಲಿಸ್ಬಿಡ್ತಾರೆ. ಯೂಸಿಂಗ್ ದ ಗೊರಿಲ್ಲಾ ವಾರ್ಫೇರ್ ಸ್ಟ್ರಾಟಜಿ. ಜೊತೆಗೆ ಸೋಲ್ಸೋದಲ್ಲದೆ ಅವ್ರನ್ನ ಸಾಯಿಸ್ಬಿಡ್ತಾರೆ ಕೂಡ. ನೆನ್ಪಿಟ್ಕೊಳ್ಳಿ, 1659 ಶಿವಾಜಿ ಮಹಾರಾಜರು ಬಿಜಾಪುರಿ ಜನರಲ್ ಅಫ್ಸಲ್ ಖಾನ್ನ ಸ್ಟ್ರಾಟಜಿಯಿಂದ ಸೋಲಿಸಿ ಮತ್ತೆ ಸಾಯಿಸ್ತಾರೆ. ಈ ಪರ್ಟಿಕ್ಯುಲರ್ ಮೂಮೆಂಟ್ ಏನಾಗುತ್ತೆ ಅಂದ್ರೆ ಔರಂಗಜೇಬ್ಗೆ ಸ್ವಲ್ಪ ತಲೆ ಸಟ್ ಅನ್ನತ್ತೆ. ಬಿಕಾಸ್ ಅವ್ರ ಪರ್ಟಿಕ್ಯುಲರ್ ಮೆಂಬರ್ನ ಶಿವಾಜಿ ಅವ್ರು ಸಾಯಿಸಿರೋದ್ರಿಂದ ಯಾವುದೋ ಒಂದು ಪವರ್ ಸೌತ್ ಇಂಡಿಯಾದಲ್ಲಿ ಬೆಳೀತಾ ಇದೆ ಅನ್ನೋ ಕಾರಣಕ್ಕೆ ಶಿವಾಜಿ ಮಹಾರಾಜ್ ಅವ್ರನ್ನ ಫೇಸ್ ಮಾಡೋಕ್ಕೋಸ್ಕರ ಔರಂಗಜೇಬ್ ಅವರು ಅವರ ಜನರಲ್ ಆದಂಥ ಸಹಿಸ್ತಾ ಖಾನ್ನ ಕಳಿಸ್ತಾರೆ. ಸೊ ಸಹಿಸ್ತಾ ಖಾನ್ನ ಯಾರು ಕಳಿಸ್ತಾ ಇದ್ದಾರೆ? ಔರಂಗಜೇಬ್ ಕಳಿಸ್ತಾ ಇದ್ದಾರೆ. ಬಿಕಾಸ್ ಇವಾಗ ಶಿವಾಜಿ ಮಹಾರಾಜ್ ಏನಿದ್ದಾರೆ ಇವ್ರು ಸ್ವಲ್ಪ ಪವರ್ಫುಲ್ ಆಗಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಸಹಿಸ್ತಾ ಖಾನ್ನ ಕೂಡ ಮತ್ತೆ ಶಿವಾಜಿ ಮಹಾರಾಜ್ ಅವರು ಸೋಲಿಸ್ಬಿಡ್ತಾರೆ. ಯೂಸಿಂಗ್ ದ ಸೇಮ್ ಗೊರಿಲ್ಲಾ ವಾರ್ಫೇರ್ ಸ್ಟ್ರಾಟಜಿ ಸಹಿಸ್ತಾ ಖಾನ್ನ ಕೂಡ ಸೋಲಿಸ್ತಾರೆ. ಬಟ್ ಸಾಯಿಸಲ್ಲ, ತುಂಬಾ ಗಾಯ ಮಾಡಿಸಿ ಕಳಿಸ್ಕೊಡ್ತಾರೆ. ತುಂಬಾ ಇಂಜುರಿ ಆಗುತ್ತೆ ಅವರಿಗೆ. ಅದಾದ್ಮೇಲೆ ಇವರು ಎಸ್ಕೇಪ್ ಆಗ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಅಫ್ಸಲ್ ಖಾನ್ ಅಂತೂ ಮುಗಿಸ್ಬಿಟ್ರು, ಸಹಿಸ್ತಾ ಖಾನ್ನ ಫುಲ್ ಸೋಲಿಸಿ ಗಾಯಗೊಳಿಸಿ ಕಳಿಸ್ಕೊಡ್ತಾರೆ. ಆಯ್ತಾ? ಈ ಟೈಮಲ್ಲಿ ಔರಂಗಜೇಬ್ ಅವ್ರ ತಲೆ ಇನ್ನೂ ಸ್ಟ್ರಾಂಗ್ ಆಗಿ ಸಟ್ ಅನ್ನತ್ತೆ. ಸೊ ಅವ್ರಿಗೀಗ ಏನಾದರೂ ಮಾಡಿ ಶಿವಾಜಿ ಮಹಾರಾಜ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಈಗ ರಾಜ ಜೈಸಿಂಗ್ ಹತ್ರ ಮಾತುಕತೆ ನಡ್ಸಕ್ಕೆ ಶುರು ಮಾಡ್ತಾರೆ. ಒಂದ್ ಸೆಕೆಂಡ್. ಅವ್ರೀಗ ರಾಜ ಜೈಸಿಂಗ್ ಹತ್ರ ಹೋಗ್ತಾರೆ. ರಾಜ ಜೈಸಿಂಗ್ ಆಯ್ತಾ? ರಾಜ ಜೈಸಿಂಗ್ ವಾಸ್ ಫ್ರಮ್
ಅಮೀರ್ ಅವ್ರ ಅಜ್ಮೀರ್ ಏರಿಯಾ ಅನ್ಸುತ್ತೆ, ಅಜ್ಮೀರ್ ಅನ್ಸುತ್ತೆ ನನಗೆ, ಅಮೀರ್ ಅಲ್ಲ ಸಾರಿ ಅಜ್ಮೀರ್ ಏರಿಯಾದಲ್ಲಿ ಇರ್ತಾರೆ ಆಯ್ತಾ. ಸ್ವಲ್ಪ ಚೆಕ್ ಮಾಡ್ತೇನೆ. ರಾಜಾ ಜೈಸಿಂಗ್ ವಾಸ್ ಫ್ರಮ್ ಅಜ್ಮೀರ್ ರೀಜನ್, ಅಜ್ಮೀರ್ ಆಯ್ತಾ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಕಾನ್ಸೆಪ್ಟ್ ವಾಸ್ ವೆರಿ ಸಿಂಪಲ್. ರಾಜಾ ಜೈಸಿಂಗ್ಗೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಒನ್ ಆಫ್ ದ ಮೋಸ್ಟ್ ನಾಲೆಜಬಲ್ ರೂಲರ್ ಅಂತ ಕರಿತಿದ್ರಂತೆ, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಆಗಿದ್ರಂತೆ. ಸೊ ಇವಾಗ ಔರಂಗಜೇಬ್ ಅವರು ರಾಜಾ ಜೈಸಿಂಗ್ ಹತ್ರ ಹೋಗಿ ಗುರು ಶಿವಾಜಿ ಮಹಾರಾಜ್ನ ಸೋಲ್ಸಿ ಕಂಟ್ರೋಲ್ ಮಾಡುವಂತ ಹೇಳ್ತಾರಂತೆ. ಅದಕ್ಕೋಸ್ಕರ ರಾಜಾ ಜೈಸಿಂಗ್ ಅವ್ರು ಏನಿದ್ದಾರೆ ಇವರು ಶಿವಾಜಿ ಮಹಾರಾಜ್ ಜೊತೆ ಬ್ಯಾಟಲ್ ಆಫ್ ಪುರಂದರ್ ಅಲ್ಲಿ ಫೇಸ್ ಟು ಫೇಸ್ ನಿಂತ್ಕೊಳ್ತಾರೆ. ಬ್ಯಾಟಲ್ ಆಫ್ ಪುರಂದರ್ ನೆನ್ಪಿಟ್ಕೊಳ್ಳಿ. ಬ್ಯಾಟಲ್ ಆಫ್ ಪುರಂದರ್ 1665, 1665 ಬ್ಯಾಟಲ್ ಆಫ್ ಪುರಂದರ್. ಈ ಪರ್ಟಿಕ್ಯುಲರ್ ಬ್ಯಾಟಲ್ ಅಲ್ಲಿ ರಾಜಾ ಜೈಸಿಂಗ್ ಅವರು ತಮ್ಮ ಚಾಣಕ್ಯತನದಿಂದ, ತಮ್ಮ ನಾಲೆಜ್ ಇಂದ ಛತ್ರಪತಿ ಶಿವಾಜಿ ಮಹಾರಾಜ್ನ ಸೋಲಿಸ್ಬಿಡ್ತಾರೆ. ಯಾವ ಬ್ಯಾಟಲ್ ಅದು? ಬ್ಯಾಟಲ್ ಆಫ್ ಪುರಂದರ್. ನೆನ್ಪಿಟ್ಕೊಳ್ಳಿ, ಔರಂಗಜೇಬ್ನ ಸೆಕೆಂಡ್ ಅಟೆಂಪ್ಟ್ ಇದು. ಫಸ್ಟ್ ಅಟೆಂಪ್ಟ್ ಅಲ್ಲಿ ಅಫ್ಸಲ್ ಖಾನ್ ಮುಗಿದ ಮೇಲೆ ಹೀಟ್ ಅಂಡ್ ಸಾಯಿಸ್ತಾ ಖಾನ್, ಬಟ್ ಸಾಯಿಸ್ತಾ ಖಾನ್ ಸೋತೋದ್ಮೇಲೆ ನೆಕ್ಸ್ಟ್ ಅವ್ರು ಕಳಿಸಿದ್ದ ಯಾರನ್ನೀಗ? ರಾಜಾ ಜೈಸಿಂಗ್ನ. ಅಂಡ್ ರಾಜಾ ಜೈಸಿಂಗ್ ತಮ್ಮ ನಾಲೆಜ್ ಇಂದ, ತಮ್ಮ ಬುದ್ಧಿವಂತಿಕೆಯಿಂದ ಶಿವಾಜಿ ಮಹಾರಾಜ್ನ ಸೋಲಿಸ್ತಾರೆ. ಇದಾದ್ಮೇಲೆ ಏನಾಗತ್ತೆ, ಇವಾಗ ದೇರ್ ವೇರ್ ಕಂಡೀಷನ್ಸ್ ಇನ್ ದಿಸ್ ಟ್ರೀಟಿ. ಈ ಕಂಡೀಷನ್ಸ್ ಪ್ರಕಾರ ಏನಂದ್ರೆ, ಶಿವಾಜಿ ಅವ್ರ ಹತ್ರ 35 ಕೋಟೆ ಇರುತ್ತೆ ಕಂಟ್ರೋಲ್ ಅಲ್ಲಿ. ಅದ್ರಲ್ಲಿ 23 ಕೋಟೆನ ಅವರು ರಾಜಾ ಜೈಸಿಂಗ್ಗೆ ಬಿಟ್ಕೊಡ್ಬೇಕಾಗಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಶಿವಾಜಿ ಮಹಾರಾಜ್ ಹತ್ರ ಒಟ್ಟು 35 ಕೋಟಿ ಕಂಟ್ರೋಲ್ ಅಲ್ಲಿ, 35 ಫೋರ್ಟ್ಸ್ ಕೋಟೆಗಳ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದರಲ್ಲಿ 23 ಕೋಟೆಗಳನ್ನ ಅವರು ರಾಜಾ ಜೈಸಿಂಗ್ಗೆ ಬಿಟ್ಕೊಡ್ತಾರೆ. ಇದಾದ್ಮೇಲೆ ಪ್ಲಸ್ ಶಿವಾಜಿ ಮಹಾರಾಜ್ ಅವರು ಔರಂಗಜೇಬ್ ಅವರ ಆಸ್ಥಾನಕ್ಕೆ ಕೂಡ ಹೋಗಕ್ಕೆ ಒಪ್ಕೊಳ್ತಾರೆ. ಔರಂಗಜೇಬ್ ಅವರ ಆಸ್ಥಾನಕ್ಕೂ ಹೋಗಿ ಒಪ್ಕೊಳ್ತಾರೆ. ಬಟ್ ಇಲ್ಲಿ ಔರಂಗಜೇಬ್ ಅವರು ಏನ್ ಮಾಡ್ತಾರೆ, ಶಿವಾಜಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಡ್ತಾರೆ, ಕಾರಾಗೃಹಕ್ಕೆ ಹಾಕ್ಬಿಡ್ತಾರೆ. ಶಿವಾಜಿ ಮಹಾರಾಜ್ನ ಏನ್ ಮಾಡ್ತಿದ್ದಾರೆ, ಕಾರಾಗೃಹಕ್ಕೆ ಹಾಕ್ತಾರೆ. ನೆನ್ಪಿಟ್ಕೊಳ್ಳಿ ಆಯ್ತಾ. ಬಟ್ ಶಿವಾಜಿ ಮಹಾರಾಜ್ನ ಕಾರಾಗೃಹ ಹಾಕಿದ್ರು ಕೂಡ ಅಲ್ಲಿರುವಂತ ಜನ ಏನಿದ್ದಾರೆ ಶಿವಾಜಿ ಮಹಾರಾಜ್ಗೆ ಸಪೋರ್ಟ್ ಕೊಟ್ಟು ಹೆಂಗೋ ಕಷ್ಟಪಟ್ಟು ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ, ಜೈಲಿಂದ ಬಿಡಿಸ್ಕೊಂಡು ಬಂದು ದೇ ಎಸ್ಕೇಪ್ ಹಿಮ್ ಆಫ್. ನೆನ್ಪಿಟ್ಕೊಳ್ಳಿ, ಔರಂಗಜೇಬ್ ಅವರು ಶಿವಾಜಿ ಮಹಾರಾಜ್ನ ತನ್ನ ಆಸ್ಥಾನಕ್ಕೆ ಕರೆದು ಕೂಡ ಹಾಕಿದ್ರು ಕೂಡ ಅಲ್ಲಿರುವಂತ ಲೋಕಲ್ ಜನ ಯಾರು ಶಿವಾಜಿ ಮಹಾರಾಜಿಗೆ ಸಪೋರ್ಟ್ ಕೊಡ್ತಿರ್ತಾರೆ ಅವರು ಸೈಲೆಂಟ್ ಆಗಿ ಅವ್ರನ್ನ ಬಿಡಿಸ್ಕೊಬಿಡ್ತಾರೆ, ಅದೇ ಬಿಡಿಸ್ಕೊಂಡು ಎಸ್ಕೇಪ್ ಮಾಡಿಸ್ತಾರೆ. ಇದಾದ್ಮೇಲೆ ಶಿವಾಜಿ ಮಹಾರಾಜ್ ಮತ್ತೆ ವಾಪಸ್ ಬಂದು ಅವ್ರ ಏರಿಯಾಗೆ ವಾಪಸ್ ಬಂದು ಒಂದು ಶಪಥ ತಗೊಳ್ತಾರೆ. ಅದೇ ತಾನು ಜೀವಂತವಾಗಿರೋವರೆಗೂ, ತನ್ನ ಸಾಮರ್ಥ್ಯ ಇರೋವರೆಗೂ ಮುಘಲ್ಸ್ಗಾಗ್ಲಿ ಔರಂಗಜೇಬ್ಗಾಗ್ಲಿ ಡೆಕ್ಕನ್ ರೀಜನ್ಗೆ ಕಾಲಿಡಕ್ ಕೂಡ ಬಿಡಲ್ಲ ಅಂತ. ಡೆಕ್ಕನ್ ಅಂದ್ರೆ ನಾವಿರುವಂತ ರೀಜನ್ ಏನಿದೆ ಸೌದರ್ನ್ ಪಾರ್ಟ್ನ ನಾವು ಡೆಕ್ಕನ್ ರೀಜನ್ ಅಂತ ಕರಿತೇವೆ. ಈ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ನಾನು ಔರಂಗಜೇಬ್ನ ತೂರಕ್ಕೂ ಬಿಡಲ್ಲ ಅಂತ ಚಾಲೆಂಜ್ ತಗೊಂಡು ಸದರ್ನ್ ಮೋಸ್ಟ್ ಡೆಕ್ಕನ್ ಪಾರ್ಟ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡ್ತಾರೆ. ಯಾರು? ಛತ್ರಪತಿ ಶಿವಾಜಿ ಅವರು. ಇದಲ್ಲದೆ ಈ ಟೈಮ್ ಪೀರಿಯಡ್ ಅಲ್ಲಿ ಅವರು ಬೇರೆ ಬೇರೆ ಕಡೆ ಅಟ್ಯಾಕ್ಸ್ ಕೂಡ ಮಾಡಕ್ ಶುರು ಮಾಡ್ತಾರೆ, ಬೇರೆ ಬೇರೆ ಫೋರ್ಟ್ಸ್ ನ ಕೂಡ ಕಬ್ಜಾ ಮಾಡ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಎಲ್ಲಿವರೆಗೂ ಶಿವಾಜಿ ಮಹಾರಾಜ್ ಅವ್ರು ಜೀವಂತವಾಗಿರ್ತಾರೋ ಅಲ್ಲಿವರೆಗೂ ಔರಂಗಜೇಬ್ಗೆ ಉಸಿರಾಡಕ್ ಕೂಡ ಆಗಲ್ಲ. ಬಿಕಾಸ್ ಅವ್ರು ಅಂತ ಒಂದು ಶಪಥ ತಗೊಂಡಿರ್ತಾರೆ. ಬಿಕಾಸ್ ಯು ಕ್ಯಾನಾಟ್ ಫಾರ್ಗೆಟ್ ದಟ್ ಇನ್ಸಲ್ಟ್. ಆಸ್ಥಾನ ಕಟ್ಸಿ ಅವಮಾನ ಮಾಡಿ ಅರೆಸ್ಟ್ ಮಾಡಿದಂತ ನೋವೇನಿದೆ ಅದು ಶಿವಾಜಿ ಮಹಾರಾಜ್ ಅವ್ರ ತಲೆಯಲ್ಲಿ ಹಾಗೆ ಕೂತ್ಕೊಂಡಿರುತ್ತೆ. ಅಂಡ್ ನೆನ್ಪಿಟ್ಕೊಳ್ಳಿ, 1674ನೇ ಇಸ್ವಿಯವರು ಛತ್ರಪತಿ ಶಿವಾಜಿ ಅನ್ನೋ ಒಂದು ಟೈಟಲ್ ನ ತಗೊಳ್ತಾರೆ, ಕ್ರಿಮೇಷನ್ ಮಾಡ್ಕೊಳ್ತಾರೆ. ಕ್ರಿಮೇಷನ್ ಅಂದ್ರೆ ರಾಜ ಸಿಂಹಾಸನ ನೇರುವಂತ ಒಂದು ಇವೆಂಟ್, ಗ್ರ್ಯಾಂಡ್ ಇವೆಂಟ್ ಇದು. ಆ ಪರ್ಟಿಕ್ಯುಲರ್ ಇವೆಂಟ್ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್, ಛತ್ರಪತಿ ಅನ್ನೋ ಒಂದು ಟೈಟಲ್ ಅವರಿಗೆ 1674ನೇ ಇಸ್ವಿಯಲ್ಲಿ ಅವರಿಗೆ ಕೈಗೆ ಬರುತ್ತೆ. ಅಂಡ್ ನೆನ್ಪಿಟ್ಕೊಳ್ಳಿ, ಇದಾಗಿದ್ದ 6 ವರ್ಷಕ್ಕೆ 1680ನೇ ಇಸ್ವಿಯಲ್ಲಿ ಛತ್ರಪತಿ ಶಿವಾಜಿ ಅವರು ಮರಣ ಹೊಂದುತ್ತಾರೆ. ನ್ಯಾಚುರಲ್ ಡೆತ್, ಇಟ್ ವಾಸ್ ನ್ಯಾಚುರಲ್ ಡೆತ್. ಅವರಿಗೆ ವಯಸ್ಸಾಗಿ ತೀರೋಗ್ತಾರೆ ಆಯ್ತಾ. ಇವ್ರು ತೀರೋದ್ಮೇಲೆ, ಛತ್ರಪತಿ ಶಿವಾಜಿ ಅವ್ರು ತೀರೋದ್ಮೇಲೆ ಔರಂಗಜೇಬ್ಗೆ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇತ್ತಲ್ವ, ಡೆಕ್ಕನ್ ಒಳಗೆ ಏನು ಬರಕ್ಕೆ ಬಿಡಲ್ಲ ಅನ್ನೋ ಒಂದು ಪರ್ಟಿಕ್ಯುಲರ್ ಶಪಥ ಇತ್ತು. ಈಗ ಔರಂಗಜೇಬ್ ಅವರು ಮತ್ತೆ ಸೌತ್ ಇಂಡಿಯಾ ಕೆಳಗೆ ಬರಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರು ಬಿಜಾಪುರ್ 1686 ಅಲ್ಲಿ ಔರಂಗಜೇಬ್ ಅವರು ಛತ್ರಪತಿ ಶಿವಾಜಿ ಅವರು ತೀರೋದ 6 ವರ್ಷಗಳ ನಂತರ ಮತ್ತೆ ಸೌತ್ ಇಂಡಿಯಾಗೆ ಅಟ್ಯಾಕ್ ಮಾಡಿ ಮತ್ತೆ ಬಿಜಾಪುರ್ನ ಹಾಗೂ 1687ರಲ್ಲಿ ಗೋಲ್ಕೊಂಡನ ಮತ್ತೆ ಕಬ್ಜಾ ಮಾಡ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಎಲ್ಲಿವರೆಗೂ ಔರಂಗಜೇಬ್ ಅವ್ರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರು ಜೀವಂತವಾಗಿರ್ತಾರೋ ಸೌತ್ ಇಂಡಿಯಾಗೆ ಮತ್ತೆ ಬರಕ್ ಬಿಡಲ್ಲ. ಬಟ್ ಒನ್ಸ್ ಆಫ್ಟರ್ ಇಸ್ ಡೆತ್ ಔರಂಗಜೇಬ್ ಅವ್ರು ಮತ್ತೆ ಸೌತ್ ಇಂಡಿಯಾಗೆ ಪೆನಿಟ್ರೇಟ್ ಮಾಡಕ್ಕೆ ಶುರು ಮಾಡ್ತಾರೆ ಆಯ್ತಾ. ಇದಾದ್ಮೇಲೆ 1707ನೇ ಇಸ್ವಿಯಲ್ಲಿ 1707 ಅಲ್ಲಿ ಔರಂಗಜೇಬ್ ಅವರು ಕೂಡ ತೀರೋಗ್ತಾರೆ. ವಿತ್ ದ ಡೆತ್ ಆಫ್ ಔರಂಗಜೇಬ್ ಏನಾಗುತ್ತೆ, ಮುಘಲ್ಸ್ದು ಅರ್ಲಿ ಮುಘಲ್ಸ್, ಅವ್ರ ಪವರ್ಫುಲ್ ಮುಘಲ್ಸ್ ಏನಿದ್ದಾರೆ ಅವ್ರದ್ದು ಮುಗ್ದೋಗುತ್ತೆ, ಅವ್ರ ಟೈಮ್ ಪೀರಿಯಡ್ ಮುಗಿಯುತ್ತೆ. ಇದಾದ್ಮೇಲೆ ಲೇಟರ್ ಮುಘಲ್ಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ದ ಡೆತ್ ಆಫ್ ಔರಂಗಜೇಬ್ ಲೇಟರ್ ಮುಘಲ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕವರ್ ಆಗಿದೆ ಆಲ್ರೆಡಿ. ಸೊ 1707 ಇಂದ ಏನಾಯ್ತು ಟಿಲ್ 1947 ಅದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕವರ್ ಆಗಿದೆ. ಓಕೆ, ವಿತ್ ದಿಸ್ ವಿ ಆರ್ ಡನ್ ವಿತ್ ಮೆಡೈವಲ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ,
ವಿಜಯನಗರ ಕಿಂಗ್ಡಮ್ ಒಂದು ಉಳ್ಕೊಂಡಿದೆ, ಅದನ್ನು ನಾನು ಕರ್ನಾಟಕ ಹಿಸ್ಟ್ರಿಯಲ್ಲಿ ಮಾಡ್ತೇನೆ, ಇಲ್ಲಿ ಮಾಡಲ್ಲ. ಸೊ ವಿತ್ ದಿಸ್ ವಿ ಆರ್ ಡನ್ ವಿತ್ ಮೆಡೈವಲ್ ಇಂಡಿಯಾ. ಓಕೆ, ನೆಕ್ಸ್ಟ್ ನಾನು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಸ್ ತೊಗೊಳ್ತೇನೆ, ಅಲ್ಲಿ ನಾನು ಮಿಕ್ಕಿ ಟಾಪಿಕ್ಸ್ನ ಕೂಡ ಕವರ್ ಮಾಡ್ತಾ ಬರ್ತೇನೆ. ಓಕೆ, ಜೈ.